ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸುಮಾರು ದಿನ ಆಗಿತ್ತು ಯೂಟ್ಯೂಬಲ್ಲಿ ಯಾವ ವೀಡಿಯೋಗಳು ಹಾಕಿರಲಿಲ್ಲ. ಹಂಗಾಗಿ ಇವತ್ತೊಂದು ಕಂಟೆಂಟ್ ಕೊಡೋಣ, ಒಂದು ಬ್ಲಾಗ್ ಲೀತಿ ಅಂತ ಅಂದ್ಬಿಟ್ಟು ನಮ್ಮ ಶಾಪಲ್ಲಿರೋ ಬರ್ಡ್ಸ್ಗಳು ಮತ್ತು ನಾನು ಮಾಡಿಸಿಟ್ಟಿರೋ ಅಕ್ಕಿಗಳು ಮತ್ತು ಈಗ ಹೊಸದಾಗಿ ಸೀಸನ್ ಸ್ಟಾರ್ಟ್ ಆಗಿದೆ, ಎಲ್ಲ ಅಕ್ಕಿಗಳು ಬಿಡೋ ಅಕ್ಕಿಗಳೆಲ್ಲ ತೋರಿಸ್ಕೊಡೋಣ ಅಂತ ನಿಮಗೊಂದು ಇಷ್ಟ ಆಯಿತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಒಂದು ಕಡೆಯಿಂದ ಡೈಲಿ ರೊಟೇಟಿಂಗ್ ಹೆಂಗಾಗುತ್ತೆ ನಮ್ಮದು ಅಂತ ತೋರಿಸ್ತೀನಿ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಬೆಳಗ್ಗೆನೇ ಬಂದಿದೆ, ನಾನು 6 ಗಂಟೆಗೆ. ಅಕ್ಕಿಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಮೇಲೊಣ ಹಾಕಿದ್ದೀನಿ, ಸ್ವಲ್ಪ ಅಕ್ಕಿಗಳು ಇಲ್ಲೂ ಇದ್ದಾವೆ. ಈಗ ಏನಂದರೆ, ಈಗ ಬಿಸಿಲು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಕ್ಕಿಗಳು ಎಲ್ಲವಕ್ಕೂ 2 ಟೈಮ್ ನೀರು ಕುಡಿಸ್ತೀನಿ, ಬೆಳಗ್ಗೆ ಸಂಜೆ. ಈಗ ಆಲ್ಮೋಸ್ಟ್ ಅಲ್ಲಿಗೆ ಬಂದುಬಿಟ್ಟು ಫಸ್ಟ್ ಎಲ್ಲ ಅಕ್ಕಿಗಳಿಗೂ ನೀರು ಕುಡಿಸ್ಕೊಂಬರೋಣ. ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ಅಲ್ಲಿ ಅಕ್ಕಿಗಳು ಸುಮಾರು ಅಕ್ಕಿ ಸಿಂಗಲ್ ಮಾಡಿದ್ದೀನಿ. ಕೆಲವು ಅಕ್ಕಿಗಳು ಆಲ್ಮೋಸ್ಟ್ ಅಲ್ಲಿ ಜೊತೆ ಮೇಲಿದ್ದಾವೆ, ಕೆಲವು ಈ ಕಡೆ ಒಂದು 9 ಜೊತೆ ಇದ್ದಾವೆ, ಇಲ್ಲೊಂದು ಜೊತೆ ಮರಿ ಮೇಲಿದೆ. ಇನ್ನು ಇವೆಲ್ಲ ಮರಿಗಳು ಎಲ್ಲ ಇದ್ರ ಪೇರೆಂಟ್ಸ್ಗಳಲ್ಲಿ ಎಲ್ಲ ಇದ್ದಾವೆ. ಆಲ್ಮೋಸ್ಟ್ ಅಲ್ಲೆಲ್ಲ ಸಿಂಗಲ್ ಮಾಡಿದ್ದೀನಿ. ಏನಂದರೆ ಎಲ್ಲ ಅಕ್ಕಿಗಳು ಈ ಸೀಸನ್ ಸ್ಟಾರ್ಟ್ ಆಗಿದೆ ಮರಿಗಳೆಲ್ಲ ಮಾಡಿಸೋದು ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ಜೊತೆ ಹಾಕ್ಬಿಟ್ಟಿದ್ದೀನಲ್ಲ ಅಂತ ಎಲ್ಲ ಆಲ್ಮೋಸ್ಟ್ ಮರಿ ಮೇಲಿದ್ದು, ಹಂಗಾಗಿ ಜೊತೆ ಕೀಳಕ್ಕಾಗಲಿಲ್ಲ. ಮೊಟ್ಟೆ ಮೇಲಿದ್ದಾವೆ ಅಕ್ಕಿಗಳ ಎಲ್ಲ ಮೇಲ್ಗಳು ಎಲ್ಲ ಸಿಂಗಲ್ ಮಾಡಿದ್ದೀನಿ, ಸಪ್ರೇಟಾಗಿ ನೋಡ್ಕೊಬೋದು. ಈ ಕಡೆ ಒಂದು 4 ಬರ್ಡ್ ಇದ್ದಾವೆ. ಇವೆಲ್ಲ ಇಲ್ಲಿ ಬಿಡೋ ಅಕ್ಕಿಗಳು ಇಲ್ಲಿಟ್ಟಿರ್ತೀವಿ ನಾವು. ಇವು ಬಿಡೋ ಅಕ್ಕಿಗಳೇ, ಇವೆಲ್ಲ ತಗೊಂಡೋಗಿ ಮೇಲೆ ಹಾಕಬೇಕು. ಕೆಲವು ಅಕ್ಕಿಗಳು ಮೇಲಿದ್ದಾವೆ, ಯಾಕಂದರೆ ನೆನ್ನೆ ಒಂದು ಬರ್ಡ್ ಮಿಸ್ ಆಗಿತ್ತು. ಆ ಬರ್ಡ್ ಇಳಿಸೋಕ್ಕೋಸ್ಕರ ಬೆಳಗ್ಗೆ ಅಕ್ಕಿಗಳು ಬಿಟ್ಟಿದ್ದೆ. ಇವೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಮೇಲೆ ಇದ್ದಾವೆ. ಮೇಲೂ ನಿಮ್ಗೆ ಹೋಗಿ ತೋರಿಸ್ಕೊಡ್ತೀನಿ. ಯಾಕಂದರೆ ಬಿಸಿಲು ಟೈಮ್ ಸ್ವಲ್ಪ 2 ಹೊತ್ತು ನೀರು ಜಾಸ್ತಿ ಹೊತ್ತೆ ಕುಡಿಸ್ಬೇಕು. ನಮಗೆ ಮನುಷ್ಯರಿಗೆ ತಡೆಯೋಕ್ಕಾಗ್ತಾರೆ, ಅಷ್ಟು ಬಿಸಿಲಿದೆ. ಇನ್ನು ಇವು ಪಕ್ಷಿಗಳು, ಯಾಕಂದರೆ ಇವುಗಳಂತೂ ಭಾರಿ ಹೀಟ್ ಪರಗಳ, ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ನೀರು ಸ್ವಲ್ಪ 3 ಟೈಮ್ ತೋರಿಸಿದ್ರು ಒಳ್ಳೆಯದೇ. ನಮ್ಮ ಹತ್ರ ಹೆವಿ ಬರ್ಡ್ಸ್ ಇರೋದ್ರಿಂದ ನನಗೆ ಸ್ವಲ್ಪ ಒಬ್ಬನೇ ನೋಡ್ಕೊಳ್ಳೋದ್ರಿಂದ 2 ಟೈಮ್ ಮೇಂಟೈನ್ ಮಾಡ್ತೀವಿ. ಬೆಳಗ್ಗೆ ಒಂದು ಟೈಮ್ ಕುಡಿಸ್ತೀನಿ, ಸಂಜೆ ಮೇವಲ್ಲಿ ಇಟ್ಟಾದ್ಮೇಲೆ ಒಂದು ಸಲ ನೀರು ಕುಡಿಸ್ತೀನಿ. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಅಲ್ಲೂ ಪಾರಿವಾಳ ಗೂಡಲ್ಲಿ ಎಲ್ಲರೂ ಸುಮಾರು ಜನ ಸ್ವಲ್ಪ ಕೋಳಿ ಸಾಕ್ಬೇಕಂತ ಆಸೆ. ಆ ಥರ ನಾವು ಅವಾಗ ಸಾಕಾಗ್ತಾರೆ, ಜಾಗ ಇರಲ್ಲ. ಈಗ ಸ್ಪೇಸ್ ಇರೋದ್ರಿಂದ ಇದೊಂದು ಹುಂಜ ಅಂತ ಅಂದ್ಕೊಟ್ಟು, ಇದು ನಮ್ಮ ಫ್ರೆಂಡು ಲಿಖಿಲ್ ಅವ್ರು ಕೊಟ್ಟಿದ್ದು. ಚೆನ್ನಾಗಿದೆ ಹುಂಜ ಕೊಟ್ಟು 2 ತಿಂಗಳಾಯಿತು. ಯಾಟೆ ಕೊಡಿ ಅಂತ ಹೇಳಿ ಒಂದು 2 ತಿಂಗಳಾಯಿತು, ಇನ್ನೂ ತಂದು ಕೊಟ್ಟಿಲ್ಲ. ಇದೊಂದು ಹುಂಜ ಇದೆ ನಮ್ಮ ಅಂಗಡಿಲಿ, ಮತ್ತು ಇದೊಂದು ಗಿರಾಜ ಹೊಂದಿದೆ. 2 ಕೋಳಿ ಇದ್ದಾವೆ ಅದ್ರ ಜೊತೆಲಿ. ಫುಲ್ ಫ್ರೆಂಡ್ಲಿಯಾಗಿ ಸಾಕಿರೋ ಹುಂಜ ಇದು. ಬಾ ಬಾ ಫ್ರೆಂಡ್ಸ್, ಈಗ ನಮ್ಮ ಸೀಸನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬಲ್ಲಿ ತೋರಿಸಿರಂಗೆ ಸುಮಾರು ಜೊತೆಗಳು ಹಾಕಿದ್ದೆ. ಆ ಟೈಮಲ್ಲಿ ಏನಾಯ್ತು ಅಂದರೆ, ಸುಮಾರು ಪಟಾಗಳು ಮಾಡ್ತಿದ್ವಿ. ಮಿನಿಮಮ್ ಅಂದರೆ ಒಂದು 30-35 ಪಟಾಸಿದ್ವು. ಈಗ ಅವೆಲ್ಲ ಏನಾದ್ರೆ ಸ್ವಲ್ಪ ಬಾಯಿ ಕಾಯಿಲೆ ಬಂದು ಸ್ವಲ್ಪ ಶೀತ ಆಗಿಬಿಟ್ಟು ಸುಮಾರು ಪಟಾಸ್ ಹೋಗೋದು. ಈಗ ಅದಾದ್ಮೇಲೆ ಕೂಡ ಒಂದು 5-6 ಜೊತೆ ಅಕ್ಕಿಗಳು ಮರಿ ಮಾಡಿಸಿದ್ದೀವಿ. ಆ ಪಟಾಗಳು ಇಲ್ಲಿದ್ದಾವೆ, ತೋರಿಸ್ಕೊಡ್ತೀನಿ ಬನ್ನಿ. ಇವಕ್ಕೆಲ್ಲ ಏನಿಲ್ಲ, ರಾತ್ರಿನೇ ಸ್ವಲ್ಪ ಹೆವಿ ಮೇವು ಕೊಡ್ತೀನಿ. ಬೆಳಗ್ಗೆ ಬರೀ ಅಷ್ಟೇ ನೀರು ಅಷ್ಟೇ ಹೊಡೆಯೋದು. ಕಡಲೆಕಾಳು ರಾಗಿ ಅಷ್ಟೇ ಕೊಡೋದು ನಾನು ಪಟಾಗಳಿಗೆ. ನೋಡಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲದರಲ್ಲೂ ಚೂಚು ರಾಗಿ ಇದೆ, ಮೇವಿದೆ. ನೋಡಿ, ಇಲ್ಲೆಲ್ಲ ಮೇವಿದೆ. ರಾತ್ರಿನೇ ಸ್ವಲ್ಪ ಹೆವಿ ಕೊಟ್ಟಿರ್ತೀನಿ. ಈಗ ಬರೀ ನೀರು ಕೊಟ್ಬಿಟ್ರೆ ಸಂಜೆ ಅಷ್ಟು ಫುಲ್ಲು ಕ್ಲೀನಾಗಿ ಕರ್ಗೋಗುತ್ತೆ. ಆಮೇಲೆ ಇವೊಂದು ಸ್ವಲ್ಪ ಪಟಾಗಳಿದ್ದಾವೆ. ಇದು ನಮ್ಮ ಅಣ್ಣವ್ರು ಮಾಡಿಸಿರೋ, ಅವ್ರ ಮನೆ ಮಾಡಿಸಿರೋ ಪಟಾಗಳಿದು. ಚೀನಿ ಗಂಡಿ ಬಂದಿರೋ ಪಟಾಗಳು. ಅಲ್ಲಿ ಸ್ವಲ್ಪ ಸೊಳ್ಳೆ ಕಾಟ, ಲೈಟ್ ಇಲ್ಲ, ಹಾಗಾಗಿ ಸ್ವಲ್ಪ ಸಿಡುಬಾಗಿದ್ದಾವೆ. ಇವೆಲ್ಲ ನಮ್ಮ ತಾಮ್ರಲ್ಲು ಮತ್ತು ಮಕ್ಷಿಣಿಗೆ ಬಂದಿರೋದು. ಇದೊಂದು ಪಟ, ಇದೊಂದು ಏನಿಲ್ಲ. ನಾನು ರಾತ್ರಿ ನೆನ್ನೆ ಮೇವು ಕೊಟ್ಟಿದ್ದ. ನೋಡಿ, ಈಗೆಲ್ಲ ಮೇವಿದ್ದಾವೆ, ನೀರು ಕೊಡ್ತೀನಿ. ಅದೇ ಪಟಾಗಳನ್ನ ಸ್ವಲ್ಪ ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾಕಂದರೆ ಹೆಂಗೆ ಏನು ಮಂಕಾಗ್ತೀವಿ ಹೇಳೋಕ್ಕಾಗಲ್ಲ. ಒಂದ್ಸಲ ನಮ್ಮ ಸುಮಾರು ಪಟಾಗಳು ಸತ್ತೋದ್ವು. ಅದಕ್ಕೆ ಇವ್ನು ತುಂಬ ಹುಷಾರಾಗಿ ನೋಡ್ಕೊತೀವಿ. ಈಗ ಬರೀ ನೀರು ಅಷ್ಟೇ, ಬಲೂನಲ್ಲೇ ಹೊಡೆಯೋದು. ನಾನು ಸಿರಂಜಲ್ಲಿ ಹೊಡೆಯೋಕೆ ಹೋಗಲ್ಲ. ಅದು ಬಲೂನಲ್ಲಿ ಆರಾಮಾಗಿ ಎಳೆದು ಅದರಲ್ಲೇ ರಾಗಿ ಕೊಡೋದು, ನಾವು ನೀರು ಕೊಡೋದು. ಈಗ ಬರೀ ನೀರು ಕೊಟ್ಬಿಟ್ಟು ಬಿಟ್ಬಿಟ್ರೆ ಇನ್ನೇನು ಸಂಜೆಗೆ ಅಷ್ಟೇ ಚೂರು ರಾಗಿ ಕೊಡ್ತೀನಿ. ಅಕಸ್ಮಾತ್ ಸಂಜೆನೂ ಹಿಂಗೆ ರಾಗಿ
ಕಡಲೆಕಾಳು ಉಳ್ಕೊಂಡಿದೆ. ಬರೀ ಸಂಜೆಗೂ ಬರೀ ಒಂದು ಸ್ವಲ್ಪ ಬಿಸಿನೀರು ಕೊಡ್ತೀನಿ ಅಷ್ಟೇ. ಅಷ್ಟೊತ್ತಿಗೆ ಎಲ್ಲ ಕ್ಲೀನಾಗಿ ಜೀರ್ಣ ಆಗೋಗುತ್ತೆ. ಇದು ಏನು ನೀರೆಲ್ಲ ಕೊಟ್ಟಾಯಿತು. ಈಗ ಅವಕ್ಕೆಲ್ಲ ಗುಡುಗು ಇಟ್ಬಿಟ್ಟು ಎಣ್ಣೆ ಇದೊಂದು ಪಟ್ಟಾಗ ಮೇವು ಕೊಟ್ಟಿರಲಿಲ್ಲ ಅಕ್ಕಿ. ನೋಡ್ಬೋದು 2 ಪಟ್ಟ ಮಾಡಿಸಿದ್ರೆ ಒಂದೊಂದು ಕೆಲವು ಸುಮಾರು ಮನೇಲಿ ಇದೆಲ್ಲ ಪ್ರಾಬ್ಲಮ್ ಆಗಿದೆ. ಏನಿಲ್ಲ, ಸ್ವಲ್ಪ ದಿನ ನೋಡ್ತೀವಿ. ಈಗ ಆಲ್ಮೋಸ್ಟ್ ಅಲ್ಲಿ 2ಕ್ಕೂ ಈಗ ಫುಡ್ ಕೊಟ್ಟಿದ್ದೆ. ನಿನ್ನೆ ರಾತ್ರಿ ಯಾವುದಕ್ಕೂ ಫುಡ್ ಕೊಟ್ಟಿರಲಿಲ್ಲ. ಏನು ಮಾಡ್ತೀವಿ ಅಂದರೆ, ಅಕಸ್ಮಾತ್ ಈಗ 2 ಪಟ್ಟಾಗ ಫುಡ್ ಕೊಟ್ಟಿಲ್ಲ ಅಂದರೆ ಬರೀ ರಾಗಿಲಿ ಇರ್ತಾವೆ ಅಕ್ಕಿಗಳು, ಬರೀ ರಾಗಿಲಿ ಇರ್ತವೆ. ಅವಕ್ಕೆ ಏನಂದರೆ ಸ್ವಲ್ಪ ದಪ್ಪಕಾಳು ಅಂಥದ್ದು, ಹೆಸ್ರು ಕಾಳು, ಹೆಸ್ರು ಬೇಳೆ, ಈ ಪಟ್ಟಾಗಳು ಗಂಟ್ಲಿಗೆ ಹೋಗೋಂಥವು ಏನಾರು ಕೊಟ್ಟರೆ ಅವು ಸ್ವಲ್ಪ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಕೊಟ್ಬಿಡ್ತಾವೆ. ಅವಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡ್ತಾ ಇರ್ತವೆ ಮರಿಗೆ ಮೇವು ಕೊಡೋಕ್ಕೆ. ನೆನೆ ನೋಡಿ ಎಲ್ಲ ಕಡಲೆಕಾಳು, ಕಡಲೆಬೇಳೆ, ಹೆಸ್ರು ಕಾಳೆಲ್ಲ ಕೊಟ್ಟಿದೆ ನೋಡಿ. ಎಲ್ಲ ನೆನೆ ತಿಂದ್ಬಿಟ್ಟು ಮರಿಗಳಿಗೆ ಕೊಟ್ಟಿದ್ದಾವೆ. ಈ ಪಟ್ಟ ಸ್ವಲ್ಪ ಸಿಕ್ಕಂಗೈತೆ. ಈಗೇನಿಲ್ಲ, ಸ್ವಲ್ಪ ದಿನ ನೋಡೋಷ್ಟು ನೋಡಿ ಇದನ್ನು ಸಪ್ರೇಟ್ ಮಾಡ್ತೀನಿ ಪಟ್ಟನ. ಇದನ್ನು ಸ್ವಲ್ಪ ದಪ್ಪ ಆಗೋರು ಸ್ವಲ್ಪ ಅಪ್ಪ ಅಮ್ಮನ ಜೊತೆ ಬಿಟ್ಟು ಆಮೇಲೆ ನಾವೇ ಸಾಕಂತೀವಿ. ಇದನ್ನು ಕಡಲೆಗಳೆಲ್ಲ ಕೊಟ್ಕೊಂಡು ಇದೊಂದು ಪಟ್ಟ ಅಪ್ಪ ಅಮ್ಮನ ಜೊತೆನೇ ಬಿಡ್ತೀವಿ. ಅದೊಂದೇ ಸಾಕುತ್ತೆ. ನೀವು ಆಲ್ಮೋಸ್ಟ್ 2 ಪಟ್ಟ ಈಗ ನೋಡ್ಬೋದು. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಇರೋ ಬರೋ ಅಕ್ಕಿಗಳೆಲ್ಲ ಆಲ್ಮೋಸ್ಟ್ ಸಿಂಗಲ್ಲೇ ಮಾಡಿರೋದು. ಇನ್ನಿಂದ ಆ ಕಡೆ ಸೈಡ್ ಒಂದು 10 ಜೊತೆ ಇದಾವೆ ಅಷ್ಟೇ. ನಾವು ಸ್ವಲ್ಪ ದಿನ ಜೊತೆ ಹೋಗೋದು. ಈಗ ಬನ್ನಿ ಮೇಲೆ ಹೋಗ್ಬಿಟ್ಟು ಆಡ್ಸೋ ಅಕ್ಕಿಗಳೆಲ್ಲ ಇದ್ದಾವೆ, ಅಲ್ಲೇ ಏನಾದ್ರು ಸೆಟಪ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಇದು ನಮ್ಮದು ಛತ್ರಿ ಸೆಟಪ್ಪು. ಆಲ್ಮೋಸ್ಟ್ ಅಲ್ಲಿ ಅಕ್ಕಿ ಬೆಳಗ್ಗೆನೇ ಬಿಟ್ಟಿದ್ದೆ. 1-2 ಅಕ್ಕಿ ಹೋಗಿದ್ದಾವೆ, ಅವನು ಇಳ್ಸೋಣ ಅಂತ ಬಂದಿದ್ದೆ ಬೆಳಗ್ಗೆನೆ. ಇವೆಲ್ಲ ಗಂಡುಗಳು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹೊಸ ಅಕ್ಕಿಗಳೇ, ಬಿಡಾಕಿಗಳೇ. ಇವೆಲ್ಲ 3 ಫೀಮೇಲ್ಗಳಿದ್ದಾವೆ. ಎಲ್ಲ ಛತ್ರಿ ಮೇಲೆ ಅಕ್ಕಿಗಳಿದ್ದಾವೆ. ಒಂದು ಕಡೆಯಿಂದ ತೋರಿಸ್ಕೊಡ್ತೀನಿ. ಇದೊಂದು ತಾರಾ ಫೀಮೇಲು, ಬಿಡೋಣ ಅಂತಲೇ ಇಟ್ಕೊಂಡಿರೋ ಅಕ್ಕಿ. ಇದೇನಪ್ಪ ಡ್ರಮ್ಮು ನೋಡ್ತಾ ಇರೋದಂದರೆ, ಈ ಅಕ್ಕಿಗಳು ಸ್ವಲ್ಪ ಬಾಜಿ ಜಾಸ್ತಿ ಆಗಿರ್ತಾವಲ್ಲ, ಅವನ್ನ ಸ್ವಲ್ಪ ಈಜಿಗೆ ಹಾಕೋಣಕ್ಕೆ ಮತ್ತು ಗರಿ ಫ್ರೀ ಮಾಡ್ಕೊಳಕ್ಕೆ ಈಜಿಗೆ ಹಾಕ್ತೀನಿ ಅಕ್ಕಿಗಳ. ಬೆಳಗ್ಗೆ 2 ಹಾಕಿದ್ದೆ. ಈಗ ಸಂಜೆ ಇನ್ನೊಂದು 2 ಅಕ್ಕಿ ಬರಡ್ಸಿದ್ದಾವೆ. ಒಂದು ಸಬ್ಜಾ ಗಂಡು ಒಂದಿದೆ, ಆ ಕಡೆ ಲಾಸ್ಟಲ್ಲಿ ಕಾಣಿಸ್ತಿದೆಯಲ್ಲ ಅದೊಂದು, ಇದೊಂದು ಗೇರ್ವ ಒಂದು 2 ಅಕ್ಕಿ ಹಾಕಬೇಕು, ಹಾಕೋಣಂತೆ. ಈಗ ಬನ್ನಿ ಛತ್ರಿ ಇಳಿಸ್ಬಿಟ್ಟು ಅಕ್ಕಿಗಳು ಯಾವ್ಯಾವ ಇದ್ದಾವೆ ಛತ್ರಿ ಮೇಲೆ ಏನು ಅಂತ ನೋಡೋಣ. ಸ್ವಲ್ಪ ಅಕ್ಕಿಗಳು ಎಬರಿಸಿದ್ದೆ, ಯಾಕಂದರೆ ಈಗಿನ್ನೆಲ್ಲ ಹೊಸ ಅಕ್ಕಿಗಳು ರೆಕ್ಕೆ ಎಲ್ಲ ಸ್ವಲ್ಪ ಹಿಡ್ದಂಗೆ ಇರುತ್ತೆ. ದಿನಕ್ಕೊಂದು 2 ಟೈಮ್ ಆಡಿಸ್ತೀನಿ. ನೋಡ್ಬೋದು ಮೇಲೆ ಆಡ್ತಿದ್ದಾವೆ. 2 ಪಟ್ಟ ಕೂತಿದ್ದಾವೆ. ಒಂದು ಚೋಟಿ ಪಟ್ಟ, ಒಂದು ಸಬ್ಜಾ ಒಂದು ಕೂತ್ಕೊಂಡಿದ್ದೆ. ಇನ್ನು ಅದು ಬಿಟ್ಟರೆ ಇನ್ನು ಬಾಕಿ ಎಲ್ಲ ಆಡ್ತಿದ್ದಾವೆ. ಇನ್ನು ಜಾಸ್ತಿ ಹೊತ್ತು ಆಡಲ್ಲ ಈಗ, ಯಾಕಂದರೆ ಬಿಸಿಲು ಇರೋದ್ರಿಂದ ಒಂದು ಸ್ವಲ್ಪ ಆಡಿಸ್ತೀವಿ ಅಷ್ಟೇ. ಆಮೇಲೆ ಹಿಡಿದು ಒಳಗಾಗ್ತೀನಿ. ಇವೆಲ್ಲ 1-2 ಪಟ್ಟಗಳು ಫಸ್ಟಿನ ಆಡ್ತಿರೋದು. ಅದೊಂದು ಲಂಡೋರ ಮಾಡಿರೋ ಗಂಡು ಇವತ್ತು ರಿಲೀಸ್ ಮಾಡ್ರೆ, ಅಂದರೆ 1 ವಾರ ಆಗಿದೆ ರಿಲೀಸ್ ಮಾಡಿ. ಇವತ್ತು ಬಾಲ ಎಳೆದ್ಬಿಟ್ಟಿದ್ದೀನಿ ಅಕ್ಕಿನ. ಇದೊಂದು ರೇಗ್ದಾರ ಒಂದು ಆಡ್ತಿದೆ. ಯಾಕಂದರೆ ಸ್ಟಾರ್ಟಿಂಗು ಸುಮಾರು ಜನ ಏನು ಮಾಡ್ತಾರೆ ಅಂದರೆ, ನಾನು ನೋಡಿರೋಂಗೆ ಅಕ್ಕಿಗಳು ಬಿಡಬೇಕಾದ್ರೆ ಒಂದು ಆಟಕ್ಕೆ ಹೋಗಲ್ಲ. ಅಲ್ಲಿ ಮೇಲೆ ಗುಲ್ದಾರ್ ಕಾಣಿಸ್ತಿದೆಯಾ ನಿಮ್ಗೆ ಅನ್ಸುತ್ತೆ, ಹೀಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿದ್ರೆ ಗುಲ್ದಾರು. ಅಕ್ಕಿ ಸ್ಟಾರ್ಟಿಂಗ್ ನಾನು ಕಳ್ಳ ಮಾಡ್ಬೇಕಾದ್ರೆ ಗರಿ ಹೇಳ್ಕೊಟ್ಟಿದ್ದು. ಅಂದರೆ ನಾನು ದೊಡ್ಡ ಅಕ್ಕಿಂದ ಪರ್ಚೇಸ್ ಮಾಡಿದ್ದೆ. ಆಡಿದ್ದು ಏನು ಕೇಳಿಲ್ಲ. ಆಡ್ಸೋಕೆ ಅಕ್ಕಿ ಚೆನ್ನಾಗಿತ್ತಲ್ಲ ಅಂತ ಗರಿ ಹೇಳಿದೆ. ಸ್ಟಾರ್ಟಿಂಗ್ ಬಿಡ್ಬೇಕಾದ್ರೆ ಅಕ್ಕಿ ಗರಿ ಹಾಕೋಕ್ಕೆ ಒಂಥರ ಸೊಟಪಟ ಹಾಕೋದು ಬಿದ್ದೋಗೋದು. ನಾನೇನು ಅಂದ್ಕೊಂಡಿದ್ದೆ, ಅಕ್ಕಿ ಬಿಟ್ಟೇ ಇಲ್ಲ ಹಾಕೋಣಪ್ಪ, ಇದು ಬಿಡೋತ್ತಾಗ ಯಾರಿಗಾರ ಕೊಟ್ಟು ಕಳಿಸ್ಬಿಡೋಣ, ಬ್ರೀಡ್ ಮಾಡಿಸೋ ಮರಿಗಿರಿ ಮಾಡಿಸೋರಿ ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಆಟೋಮೆಟಿಕ್ ಛತ್ರಿ ಮೇಲೆ ಅಕ್ಕಿಗಳಿದ್ದಾಗ ಹಂಗೆ ಒಂದು ವಾರದಿಂದ ಒಣಗ್ತಿದ್ದಲ್ಲ, ಅಕ್ಕಿ ಎದ್ದೇಳೋದು, ಎದ್ದು ಒಂದೊಂದು ಗೇಟ್ಲಿ ಮಾಡೋದು. ಅಕ್ಕಿಗೆ ಒಂದು ಸ್ವಲ್ಪ ರೆಕ್ಕೆ ಫ್ರೀ ಆದಂಗೆ ಆಯಿತು ಆಟೋಮೆಟಿಕ್ಕಾಗಿ. ನೋಡಿ ನೆನ್ನೆಯಿಂದ ಸ್ವಲ್ಪ ಅಕ್ಕಿ ಉಡಾನ್ಗೆ ಹೋಗ್ತಿದ್ದೆ. ಇದು ನೋಡಿ, ಬೆಳಗ್ಗೆ ಚೀನಿ ಪುಟ್ಟ ಬಿಟ್ಟಿದ್ದೆ, ಒಂದು 2 ಅವರ್ ಆಡಿತ್ತು. ಅಕ್ಕಿ ದೂರ ಹೋಗಿದ್ದ ಅಕ್ಕಿ ಬಂದಿರಲಿಲ್ಲ, ಈಗ ಬಂದಿದೆ ಬರ್ಡು. ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ನಮಗೆ ಸೇಲ್ ಮಾಡಿದ್ದು ಅಕ್ಕಿ. ನೋಡಿ ಕುತ್ಕೊಂತಲ್ಲ ಅದು. ನೋಡಿ ಈಗ ಇನ್ನೂ ಗುಲ್ದಾರ್ ಆಡ್ತಾನೆ ಇದೆ. ಯಾಕಂದರೆ ಸುಮಾರು ಜನ ತಪ್ಪು ಮಾಡೋದೆ ಅದು. ಈಗ ಅಕ್ಕಿಗಳು ಸ್ಟಾರ್ಟಿಂಗೇ ಬಿಟ್ಟಂಗೆ ಆಡ್ಬಿಡ್ಬೇಕು ಅಂತಾರೆ. ಬಿಟ್ಟಂಗೆ ಆಡಲ್ಲ, ಎಲ್ಲ ಅಕ್ಕಿಗಳು ರೆಕ್ಕೆ ಲಾಟಾಗದಾಗ ಇರ್ತವೆ. ಈಗಲೂ ಅದೇನು ಇನ್ನೇನು ಪರ್ಫೆಕ್ಟಾಗೇನು ಅಕ್ಕಿ ಇಲ್ಲ ಅದು. ಯಾಕಂದರೆ ಇನ್ನು ಈಗ ಅಕ್ಕಿ ಉಡಾನ್ಗೆ ಹೋಗ್ತೈತೆ ಆಟಕ್ಕೆ. ಎಲ್ಲ ಅಕ್ಕಿ ಕೂತ್ರು ನೋಡಿ, ಅದೊಂದೀಗ ಆಡ್ತಾಯಿದೆ. ಇದೇ ಥರ ಬಂದವನ್ನ ಆಲ್ಮೋಸ್ಟ್ ಅಲ್ಲಿ ಎತ್ತಿಕೊಂಬಿಟ್ಟು ಅಕ್ಕಿ ಬಿಡ್ಕೊಂಡು ಹೋಗೋದು. ಆಲ್ಮೋಸ್ಟ್ ಅಲ್ಲಿ ಬಿಡೋದೆಲ್ಲ ಗೊತ್ತಿರುತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ಸುಮಾರು ಜನಕ್ಕೆ ಈಗ ಅಕ್ಕಿಗಳು ಆಡಿಸ್ಬೇಕಾದ್ರೆ ಡೌಟ್ ಇರುತ್ತೆ, ಹೆಂಗಪ್ಪ ಅಕ್ಕಿಗಳು ಬಿಡೋದು, ಯಾವ ಥರ ಅಕ್ಕಿಗಳನ್ನ ಹೆಂಗೆ ಬಿಡ್ಕೊಂಡು ಹೋಗ್ಬೇಕು ಏನು ಅಂತ ಗೊತ್ತಿರಲ್ಲ. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತಿದ್ದೀನಿ. ನಂದು ಸ್ವಲ್ಪ ದಿನದೊಳಗೆ ಅದ್ರದ್ದೊಂದು ವೀಡಿಯೋ ಮಾಡಾಕ್ತೀನಿ ನಿಮಗೋಸ್ಕರ ಎಲ್ಲರಿಗೂ. ಯಾಕಂದ್ರೆ ನಾನು ಹೇಳೋದಕ್ಕಿಂತ ನಿಮಗೆ ಒಬ್ಬರು ಒಳ್ಳೆಲ್ಲ ಟೈಮ್ಗಳು ಬಿಟ್ಟಿರೋರ ಕೈಯಲ್ಲಿ ಹೇಳಿಸಿದ್ರೆ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನೋಡಿ ಅಕ್ಕಿ ಫಿನಿಶ್ ಮಾಡ್ತೈತೆ. ಬರೀ ಛತ್ರಿ ಮೇಲೆ ಹೋಗಿ ತೋರಿಸ್ತೀನಿ ಮೇಲೆ.
ಇದೇ ಮೇಲೆ ಹೇಳಿದ್ದು. ಈಗಿನ್ನ ದಮ್ ಕೂತಿದೆ ಅಕ್ಕಿಗೆ, ದಮ್ ಬಂದಿಲ್ಲ, ಆಡ್ತೈತೆ. ಇದೊಂದು ಚೋಟಿ ಅಲ್ಲೊಂದು ಇದೇ ಹೇಳಿದ್ದು ಚೀನಿ. ಬೆಳಗ್ಗೆ ಬಿಟ್ಟಿದ್ದೆ, ಒಂದು 2 ಅವರ್ ಆಡಿತ್ತು ಅಕ್ಕಿ. 2 ಅವರ್ ಆಡಿ ಹೋಗಿದ್ದ ಅಕ್ಕಿ ಈಗ ಬಂದಿದೆ. ಅಂದರೆ ಅಕ್ಕಿಗಳು ಈಗ ಅದು ಹೊಸ ಅಕ್ಕಿನೇ ಕಳ್ಳ ಮಾಡಿಬಿಡ್ತಾ ಇರೋದು. ಮನೆಯಲ್ಲೇ ಹುಟ್ಟಿರೋ ಪಟಾಗಳ, ಇದು ಮನೆ ಪಟಾಗಳು. ಇದೊಂದು ಹೆಣ್ಣು, ಹೋದ ವರ್ಷ ಆಡಿರೋ ಅಕ್ಕಿ. ಇದೊಂದು ಗಂಡು. ಈಗ ಪ್ರೆಸೆಂಟಾಗಿ ಬಿಡ್ತಾರೋದು ಇವೆಷ್ಟು ಅಕ್ಕಿಗಳ. ನೀವೆನ್ನೆಲ್ಲ ಚೋರ್ ಬಾಕ್ಸ್ ಹಾಕೊಂಡಿದ್ದೀನಿ. ಒಂದೊಂದೇ 2 ಅಕ್ಕಿಗಳ ರಿಲೀಸ್ ಮಾಡ್ತಾಯಿದ್ದೀವಿ ಕೂಡ. ಫ್ರೆಂಡ್ಸ್ ಹೇಳಿರಂಗೆ ಈಗ ಅಕ್ಕಿಗಳು ನಿಮಗೆ ಬಿಡೋದ್ರ ಬಗ್ಗೆ ಮತ್ತು ಅಕ್ಕಿಗಳು ಯಾವ ಥರ ಅಕ್ಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಬಿಡಬೇಕು, ಅದ್ರಗಳ ಬಗ್ಗೆ ನಿಮಗೆಲ್ಲ ಒಂದು ವೀಡಿಯೋ ಮಾಡ್ಬೇಕಂತ ಹೇಳಿದೆ. ಅದನ್ನು ತುಂಬ ಒಳ್ಳೆಯ ಕೈಯಲ್ಲಿ ಮಾಡಿಸ್ಬೇಕಂತ ನಾನು ಓಡಾಡ್ತಿದ್ದೀನಿ. ಯಾಕಂದರೆ ಒಬ್ಬರು ಟೈಮ್ ಬಿಟ್ಟು ಅನುಭವ ಇರೋರ ಕೈಯಲ್ಲಿ ನಿಮಗೆ ವೀಡಿಯೋ ಮಾಡಿಸಿ ಹೇಳಿದ್ರೆ, ಯಾಕಂದರೆ ನಂಬ್ತಾರೆ ಕೆಲವರು. ಈಗ ನಾವು ಅಕ್ಕಿಗಳು ಇರೋದು ಏನು ಹೇಳಬೇಕು, ನಾವು ಒಳ್ಳೆಯ ಟೈಮ್ಗಳು ಬಿಟ್ಟಿಲ್ಲ. ಈಗಷ್ಟೇ ನಾವು ಸ್ಟಾರ್ಟ್ ಮಾಡಿರೋದು. ನಾವು ತಿಳ್ಕೊಳೋದಿರುತ್ತೆ, ನಾವು ಕಲಿಯೋದಿರುತ್ತೆ. ಹಂಗೆ ನಮ್ಮಂಗೆ ಸುಮಾರು ಜನ ಕಲಿಯೋರು ಇರ್ತಾರೆ. ಅವರಿಗೋಸ್ಕರ ಒಬ್ಬರು ಕೈಲಿ ವೀಡಿಯೋ ಮಾಡ್ಸೋಣ ಅಂತಂದಿದ್ದು ಇದ್ದೀನಿ. ಈಗ ಕಾಂಟೆಂಟಲ್ಲೆಲ್ಲ ಮಾತಾಡ್ಬಿಟ್ಟು ನಿಮಗೆ ನೆಕ್ಸ್ಟು ವೀಡಿಯೋಗಳು ನನ್ನ ಲೆಕ್ಕದಲ್ಲಿ ಅದೇ ಬರಬೇಕು, ಆ ಥರ ಇರೋದು. ಇವಕ್ಕೆಲ್ಲ ನೀರು ಕುಡಿಸಿರಲಿಲ್ಲ, ಯಾಕಂದ್ರೆ ಬೆಳಗ್ಗೆನೇ ಬಿಟ್ಟಿದ್ದೆ. ಈಗ ನೀರು ಇಟ್ಟಿದ್ದೀನಿ, ಎಲ್ಲ ಈಗ ನೀರು ಕುಡ್ಕೊತವೆ. ಯಾಕಂದರೆ ಬಿಸಿಲಲ್ಲ ಸ್ವಲ್ಪ, ಎಲ್ಲ ಈಗ ನೀರು ಕುಡಿತಿದ್ದಾವೆ ಅಕ್ಕಿಗಳು. ಬಿಸಿಲೆಲ್ಲ ಸ್ವಲ್ಪ ಸ್ನಾನ ಮಾಡ್ತಾಯಿದ್ದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಬ್ಲಾಗ್ಗಳು ಹಾಕ್ತಾ ಇರ್ತೀನಿ. ಇದು ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ನಾನು ಯೂಟ್ಯೂಬಲ್ಲಿ ನಿಮಗೆಲ್ಲ ಅವಾಗ ನಾನು ಇದರಲ್ಲಿ ತೋರಿಸಿದ್ದೆ ಅಷ್ಟೇ, ಗೂಡಲ್ಲಿ ಅಕ್ಕಿಗಳೆಲ್ಲ ನಮ್ಮ ಜೊತೆ ಮಾಡಿದವು ಮತ್ತು ನನ್ನ ಗೂಡ್ ಸೆಟಪ್ಪು ಅವೆಲ್ಲ ತೋರಿಸಿದ್ದೆ. ಇನ್ನು ನಿಮಗೆ ಮುಂದಿನ ದಿನದಲ್ಲಿ ಇನ್ನೂ ನಮ್ಮ ಅಕ್ಕಿ ಶೋಕಿಲಿ ಇವತ್ತು 2026 ಅಕ್ಕಿಗಳು ಬಿಡ್ಬೇಕಾದ್ರೆ ಏನೇನು ಲೋಪೋಲ್ಗಳಾಗ್ತವೆ, ಏನೇನು ತಪ್ಪುಗಳು ಮಾಡ್ತೀವಿ, ಅಕ್ಕಿಗಳು ಯಾವ ಹೋಯ್ತವೆ, ಅವೆಲ್ಲ ಯಾವ ಥರ ಹಿಡಿತೀವಿ, ಆ ಥರ ಎಲ್ಲ ವೀಡಿಯೋಗಳು ನಿಮಗೆ ಹಾಕ್ಬೇಕಂತ ನನಗೂ ಆಸೆ. ಇನ್ನು ಮುಂದೆ ಆ ಥರ ಮಾಡ್ತೀನಿ. ಯಾಕಂದರೆ ಇನ್ನೆಲ್ಲ ಹೊಸ ಅಕ್ಕಿಗಳು ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿದಾಗಿಂದ ಹೆಂಗೆ ಅಕ್ಕಿಗಳು ನಮಗೆ ಕಷ್ಟ ಕೊಡ್ತಾ, ಯಾಕಂದರೆ ಸುಮಾರು ಜನ ಹೇಳ್ತಾರೆ ಅಕ್ಕಿ ಬಿಡೋದು ಭಾರಿ ಈಸಿ ಅಂತ. ಅಂಥವ್ರಿಗೆ ಸ್ವಲ್ಪ ತೋರಿಸ್ಲಿ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ. ಓಕೆ ಫ್ರೆಂಡ್ಸ್, ಆಯಿತು, ಬಾಯ್. ಇದೇ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲಿಗೆ ವೀಡಿಯೋ ಎಂಡ್ ಆಗುತ್ತೆ.